ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ. ಇವತ್ತಿನ ಟಾಪಿಕ್ ನಾನು ಆರಿಸ್ಕೊಂಡಿರೋದು ಏನಂದ್ರೆ ಇವತ್ತಿನ ಜೀವನದ ಒತ್ತಡ, ಸ್ಟ್ರೆಸ್. ಇವತ್ತಿನ ಜೀವನ ಶೈಲಿ ನಮ್ದು ಹೇಗಿದೆ ಅಂದ್ರೆ ಸಣ್ಣ ಮಗುವಿನಿಂದ ಹಿಡಿದು ಈಗ ಆಲ್ರೆಡಿ ರಿಟೈರ್ ಆಗಿರುವಂತ ವಯೋವೃದ್ಧರವರೆಗೂ ಅವ್ರು ಅನುಭವಿಸ್ತಾ ಇರೋದು ಏನಂದ್ರೆ ಸ್ಟ್ರೆಸ್. ಈಗ ನಾವು ಬೇರೆಯವರಿಗೆ ನಮಗೆ ಒತ್ತಡ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸ್ಟ್ರೆಸ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಈ ಒತ್ತಡ, ಸ್ಟ್ರೆಸ್ ಅಂದ್ರೆ ಏನು ಅಂತ ಮೊದಲನೇದಾಗಿ ನೋಡೋಣ. ಸ್ಟ್ರೆಸ್ ಅಥವಾ ಒತ್ತಡ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಯಾವುದಾದ್ರೂ ಬದಲಾವಣೆ ಆದ್ರೆ, ನಮ್ಮ ವಾತಾವರಣದಲ್ಲಿ ಏನೇ ಬದಲಾವಣೆ ಆದ್ರೂ, ಯಾವುದೇ ಚಾಲೆಂಜಸ್ ಬಂದ್ರೂ ಅದಕ್ಕೆ ನಮ್ಮ ದೇಹ ಮತ್ತು ಮನಸ್ಸು ಯಾವ ರೀತಿ ರಿಯಾಕ್ಟ್ ಮಾಡುತ್ತಲ್ಲ, ಆ ರಿಯಾಕ್ಷನ್ನೇ ನಾವು ಸ್ಟ್ರೆಸ್ ಅಂತ ಕರಿತೀವಿ. ಇದು ಪ್ರತಿ ವಯಸ್ಸಿನವರು ಅನುಭವಿಸ್ತಾ ಇದ್ದಾರೆ. ಇವಾಗ ನಮ್ಮ ಬದುಕಿನಲ್ಲಿ ನಮ್ಮ ಏನು ಒತ್ತಡ ಪೂರ್ವಕವಾದ ಜೀವನ ಶೈಲಿ, ಫಾಸ್ಟ್ ಆಗಿರೋ ಲೈಫ್ ಸ್ಟೈಲಲ್ಲಿ ಎಲ್ಲರೂ ಕೂಡ ಒತ್ತಡದ ಜೀವನನೇ ನಾವು ಅನುಭವಿಸ್ತಾ ಇದ್ದೀವಿ. ನೀವು ಪೂರ್ತಿಯಾಗಿ ಒತ್ತಡದಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಆ ಒತ್ತಡವನ್ನು ನಿಭಾಯಿಸ್ಬೋದು ಅಷ್ಟೆ. ಒತ್ತಡ ಪೂರ್ತಿಯಾಗಿ ಕೆಟ್ಟದು ಅಂತಲೂ ನಾನು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಒತ್ತಡ ಇದ್ರೇನೆ ನಮಗೆ ಹೊಸ ಪರಿಸ್ಥಿತಿಗೆ ಹೊಂದ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಒತ್ತಡ ಇದ್ರೇನೆ ನಾವು ಏನಾದರೂ ಹೊಸದನ್ನು ಕಲಿಯೋಕ್ಕೆ ಸಾಧ್ಯ ಆಗೋದು. ನಾವು ಅಲರ್ಟ್ ಆಗಿರೋದಕ್ಕೆ ಕಾರಣನೇ ಈ ಸ್ಟ್ರೆಸ್ ಅನ್ನೋದು. ಈ ಒತ್ತಡದಿಂದನೇ ನಾವು ಅಲರ್ಟ್ ಆಗಿರೋದಕ್ಕೆ ಸಾಧ್ಯ. ಆಮೇಲೆ ನಮಗಿರೋ ಈಗ ಹೊಸ ಹೊಸ ಟಾರ್ಗೆಟ್ಗಳನ್ನ ರೀಚ್ ಮಾಡೋದು ಮತ್ತು ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಎಲ್ಲದು ಈ ಒತ್ತಡದಿಂದನೇ ಸಾಧ್ಯ ಆಗುತ್ತೆ. ಆದರೆ ಒಂದು ಲಿಮಿಟ್ ತನಕ ಈ ಒತ್ತಡ ಚೆನ್ನಾಗಿರುತ್ತೆ. ಅಂದರೆ ಈ ಒತ್ತಡ ಟೆಂಪರರಿ ಆಗಿದ್ದಾಗ ಮಾತ್ರ ನಾವು ನಮಗೆ ಬೇಕಾದ್ದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒತ್ತಡಕ್ಕೆ ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲದೆ ಇದ್ದರೆ, ನಿರಂತರವಾಗಿ ನಾವು ಒತ್ತಡನ ಅನುಭವಿಸ್ತಾನೆ ಇದ್ದರೆ ಅದು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಸೊ ಅದು ಯಾವ್ಯಾವ ಥರದ ಒತ್ತಡಗಳಿರುತ್ತೆ, ದೈಹಿಕ ಮಾನಸಿಕ ಸಮಸ್ಯೆಗಳು ಏನೇನಾಗುತ್ತೆ, ನಾವು ಒತ್ತಡವನ್ನು ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ಒತ್ತಡದಲ್ಲಿ ಮೊದಲನೇ ಟೈಪ್ ಏನಂದರೆ ಅಕ್ಯೂಟ್ ಸ್ಟ್ರೆಸ್ ಅಂತ ಹೇಳ್ಬೋದು. ಅಕ್ಯೂಟ್ ಸ್ಟ್ರೆಸ್ ಅಂದರೆ ಇದು ತುಂಬ ತೀವ್ರವಾಗಿರುತ್ತೆ ಮತ್ತು ಟೆಂಪ್ರರಿ ಆಗಿರುತ್ತೆ. ಸ್ವಲ್ಪ ಕಾಲದವರೆಗೆ ಮಾತ್ರ ಈ ಸ್ಟ್ರೆಸ್ ಇರುತ್ತೆ. ಇದನ್ನು ಆ ಟೈಮ್ ಮುಗಿದ ಮೇಲೆ ಆ ಸ್ಟ್ರೆಸ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಎಕ್ಸಾಮ್ನಲ್ಲಿ ಕೂತ್ಕೊಂಡು ಆ ಎಕ್ಸಾಮ್ ಬರೀಬೇಕಾದ್ರೆ ಆ 3 hours ಏನು ಸ್ಟ್ರೆಸ್ ಇರುತ್ತಲ್ಲ, ಅದು ತುಂಬ ತೀವ್ರವಾಗಿರುತ್ತೆ, ಇಂಟೆನ್ಸ್ ಆಗಿರುತ್ತೆ. ಬಟ್ ಆ 3 hours ಮುಗಿದ ಮೇಲೆ ನೀವು ಎಕ್ಸಾಮ್ ಬರೆದು ಕೊಟ್ಟು ಬಂದ ಮೇಲೆ ಆ ಸ್ಟ್ರೆಸ್ ಅನ್ನೋದು ಮುಗ್ದು ಹೋಗುತ್ತೆ. ಅದು ಟೆಂಪ್ರರಿ ಆಗಿರುತ್ತೆ. ಇದು ಬೇರೆ ಬೇರೆ ತರಹದ್ದು ನೋಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಜಾಬ್ ಮಾಡ್ತಾ ಇದ್ದು ನಿಮ್ಗೇನಾದರೂ ಟಾರ್ಗೆಟ್ ಕೊಟ್ಟಿದ್ರೆ ಆ ಟಾರ್ಗೆಟ್ ರೀಚ್ ಆಗೋ ತನಕ ನಿಮ್ಗೇನು ಸ್ಟ್ರೆಸ್ ಇರುತ್ತೆ, ಆ ಟೈಮ್ ತನಕ ಇರುತ್ತೆ, ಅದಾದಮೇಲೆ ಮುಗ್ದು ಹೋಗುತ್ತೆ. ಆಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್ ಇದ್ದರೆ, ಸ್ಟೇಜ್ ಮೇಲೆ ಮಾತಾಡುವಂಥ ಏನಾದರೂ ಸಂದರ್ಭ ಇದ್ದರೆ, ಸ್ಟೇಜ್ ಮೇಲೆ ಮಾತಾಡೋ ತನಕ ಆ ಸ್ಟ್ರೆಸ್ ಇರುತ್ತೆ. ನೀವು ಕೆಳಗೆ ಇಳಿದು ಬಂದಮೇಲೆ ಆ ಸ್ಟ್ರೆಸ್ ಮುಗ್ದು ಹೋಗುತ್ತೆ. ಸೊ ಆ ಸಮಯದವರೆಗೂ ಆ ಒತ್ತಡ ಇರುತ್ತೆ. ಅದಾದಮೇಲೆ ಆ ಸಮಯ ಆದಮೇಲೆ ಆ ಒತ್ತಡ ಅನ್ನೋದು ಕಂಪ್ಲೀಟ್ ಮುಗಿದು ಹೋಗುತ್ತೆ. ಸೊ ಇದನ್ನು ಅಕ್ಯೂಟ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಇದು ಎಲ್ಲ ಕಡೆ ಇದ್ದೇ ಇರುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ತುಂಬ ಕಷ್ಟ. ಈ ರೀತಿ ಸ್ಟ್ರೆಸ್ಗೆ ಒಳಗಾದರೆ ಮಾತ್ರ ನಾವೇನಾದರೂ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಇದು ಟೆಂಪ್ರರಿ ಆಗಿರೋದ್ರಿಂದ ಅಂಥ ದೊಡ್ಡ ಏನಾಗುತ್ತೆ, ಇಂಟೆನ್ಸ್ ಆದಂಥ ಹೆಲ್ತ್ ಪ್ರಾಬ್ಲಮ್ ಏನು ನಮಗೆ ಕೊಡೋದಿಲ್ಲ. ಆಲ್ರೆಡಿ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅವರಿಗೆ ಪ್ರಾಬ್ಲಮ್ ಆಗ್ಬೋದು. ಅದನ್ನು ಬಿಟ್ಟರೆ ಅತಿಯಾದ ಒಂದು ನೆಗೆಟಿವ್ ಪರಿಣಾಮ ಅಂದರೆ ಅಂಥದ್ದೇನಾಗೋದಿಲ್ಲ. ಆ ಸ್ಟ್ರೆಸ್ಗೆ ಒಳಗಾದಾಗ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು ಬೇರೆಯವ್ರಿಗೆ. ಫಾರ್ ಎಕ್ಸಾಂಪಲ್, ನಾವು ಆಲ್ರೆಡಿ ತುಂಬ ಸ್ಟ್ರೆಸ್ಸಲ್ಲಿ ವರ್ಕ್ ಮಾಡ್ತಾ ಇದ್ರೆ ಬೇರೆಯವ್ರಿಗೆ ನಾವು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು, ಕೂಗಾಡ್ಬೋದು. ಆ ಸ್ಟ್ರೆಸ್ನ ತಡ್ಕೊಳಕ್ಕಾಗದೆ ಕೂಗಾಡ್ಬೋದು. ಅದರ್ವೈಸ್ ಇದರಲ್ಲಿ ಯಾವುದೇ ರೀತಿಯಾದ ನೆಗೆಟಿವ್ ಪರಿಣಾಮಗಳು ಅಂತ ಇಲ್ಲ. ಕ್ರಾನಿಕ್ ಸ್ಟ್ರೆಸ್ ಅಂತ ಇನ್ನೊಂದು ರೀತಿಯ ಸ್ಟ್ರೆಸ್ಸು. ಇದು ದೀರ್ಘಕಾಲದವರೆಗೆ ಇರುವಂತಹ ಒತ್ತಡ. ಸಾಮಾನ್ಯವಾಗಿ ಮನುಷ್ಯರು ಯಾವುದಾದ್ರೂ ಅಂದರೆ ವ್ಯಕ್ತಿಗಳು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದರೆ, ಅಥವಾ ಕರಿಯರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದರೆ, ಕೌಟುಂಬಿಕ ಸಮಸ್ಯೆಗಳಿದ್ದರೆ,
ಅಥವಾ ದೈಹಿಕವಾಗಿ ಯಾವುದಾದ್ರೂ ಕಾಯಿಲೆ ಇದ್ದರೆ ಅದರ ಬಗ್ಗೆ ತುಂಬ ಮನಸ್ಸಿಗೆ ಹಚ್ಕೊಂಡಿರ್ತಾರೆ. ಅದು ದೀರ್ಘಕಾಲದವರೆಗೂ ಆ ಒತ್ತಡವನ್ನು ಅನುಭವಿಸ್ತಾ ಇರ್ತಾರೆ. ಇದರದ್ದು ಏನು ಅಂದರೆ ದೈಹಿಕ ಮಾನಸಿಕವಾಗಿ ಇದು ಬಹಳ ವೀಕ್ ಮಾಡಿಬಿಡುತ್ತೆ ಮತ್ತು ಆರೋಗ್ಯದ ಮೇಲೆ ತುಂಬ ಅಪಾಯಕಾರಿ ಪರಿಣಾಮವನ್ನು ಬೀಳುತ್ತೆ. ಹಾಗಾಗಿ ದೀರ್ಘಕಾಲದವರೆಗೂ ಸ್ಟ್ರೆಸ್ ಇದ್ದರೆ ಅದನ್ನು ನೀವು ಅಡ್ರೆಸ್ ಮಾಡಬೇಕಾಗುತ್ತೆ. ಎಪಿಸೋಡಿಕ್ ಸ್ಟ್ರೆಸ್ ಅಂತ ಇನ್ನೊಂದು ಟೈಪ್ ಇದೆ. ಅಲ್ಲಿ ವ್ಯಕ್ತಿ ನಿಯಮಿತವಾಗಿ ಸೈಕಲ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಿರ್ತಾರೆ. ಅಂದರೆ ಒಂದು ಸ್ವಲ್ಪ ಸಮಯ ಒತ್ತಡದಲ್ಲಿರ್ತಾನೆ, ಮತ್ತೆ ಒಂದು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗ್ತಾನೆ, ಒಂದು ಸ್ವಲ್ಪ ಸಮಯ ಒತ್ತಡದಲ್ಲಿರ್ತಾನೆ, ಒಂದು ಸ್ವಲ್ಪ ಸಮಯ ರಿಲ್ಯಾಕ್ಸ್ ಆಗ್ತಾನೆ. ಈ ರೀತಿ ಒತ್ತಡ ಮತ್ತು ನಿರಾಳ ಅನ್ನೋದು ಒಂದು ರೀತಿ ಸೈಕಲ್ ಥರ ನಡೀತಾ ಇರುತ್ತೆ. ಇದೊಂದು ಸ್ವಲ್ಪ ಅಪಾಯಕಾರಿಯಾಗಿರುತ್ತೆ. ಯಾಕೆಂದರೆ ಪದೇ 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 ಅತಿಯಾದ ಒತ್ತಡಕ್ಕೆ ಒಳಗಾದಾಗ ಅವರಿಗೆ ಬೇರೆ ಬೇರೆ ರೀತಿಯಾದ ದೈಹಿಕ ಮಾನಸಿಕ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಇದೇನಂದರೆ ತುಂಬ ಒತ್ತಡ ಇರುವಂತಹ ಜಾಬ್ನಲ್ಲಿ ಇದ್ದಾರೆ ವ್ಯಕ್ತಿಗಳು. ಸೊ ತುಂಬ ಒತ್ತಡ, ಈಗ ಸೀಸನಲ್ ಜಾಬ್ಸ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಜಾಬ್ ಆಗಿದ್ದು, ಕೆಲವೊಂದು ಸೀಸನಲ್ಲಿ ತುಂಬ ಸೇಲ್ಸ್ ಇರುತ್ತೆ, ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ ಅವರಿಗೆ. ತುಂಬ ಅತಿಯಾಗಿ ತೀವ್ರವಾಗಿ ಸ್ಟ್ರೆಸ್ಗೆ ಒಳಗಾಗ್ತಾರೆ, ಮತ್ತೆ ಒಂದು ಸ್ವಲ್ಪ ದಿವಸ ರಿಲ್ಯಾಕ್ಸ್ ಆಗ್ತಾರೆ, ಮತ್ತೆ ಸ್ವಲ್ಪ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಈ ರೀತಿ ಸೈಕಲ್ಸ್ ಹೋಗ್ತಾ ಇರುತ್ತೆ. ಇದು ಅಪಾಯಕಾರಿ ಆರೋಗ್ಯಕ್ಕೆ. ಈ ರೀತಿ ಒತ್ತಡ ನಿಮಗಿದ್ದರೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡಬೇಕಾಗತ್ತೆ. ಮುಂದಿನದು ಎಮೋಷನಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಏನಂದರೆ ಮಾನಸಿಕವಾಗಿ, ಎಮೋಷನಲ್ ಅಂದರೆ ಭಾವನಾತ್ಮಕ ಅಂತ ಹೇಳ್ಬೋದು ನೀವು. ಸಾಮಾನ್ಯವಾಗಿ ಯಾವುದಾದ್ರೂ ಕುಟುಂಬ ಸದಸ್ಯರನ್ನು, ತುಂಬ ಹತ್ತಿರದ ಸ್ನೇಹಿತರನ್ನು ಕಳ್ಕೊಂಡಾಗ ಆಗುವಂಥ ಒಂದು ಒತ್ತಡ. ಕೆಲವೊಮ್ಮೆ ಇದು ವ್ಯಕ್ತಿಯ ಪರಿಸ್ಥಿತಿನ ನೋಡಿ ಇದು ಮಾಡಬೇಕಾಗತ್ತೆ. ಯಾಕೆಂದರೆ ಕೆಲವು ವ್ಯಕ್ತಿಗಳು ಬಹಳ ಬೇಗ ಹೊಂದ್ಕೊಳ್ಳಿಕ್ಕೆ, ಆ ಪರಿಸ್ಥಿತಿಯನ್ನು ಸ್ವೀಕಾರ ಮಾಡಲಿಕ್ಕೆ ರೆಡಿ ಇರ್ತಾರೆ. ಆದರೆ ಕೆಲವರಿಗೆ ಈ ರೀತಿ ತಮಗೆ ತುಂಬ ಹತ್ತಿರವಾದಂಥ ಜನರನ್ನ ಕಳ್ಕೊಂಡಾಗ ಆ ಒತ್ತಡದಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೆಲವರಿಗೆ ಅದು ಭಾಳ ಟೈಮ್ ತಗೊಳುತ್ತೆ. ಹಾಗಾಗಿ ಅವರಿಗೆ ಕೆಲವರ ಹೆಲ್ಪ್ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೆಲವರು ಅದನ್ನು ತಕ್ಷಣ ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದು ಬಹಳ ದಿನ ಉಳಿದ್ರೆ ಅದು ಬೇರೆ ಬೇರೆ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಈಗ ಡಿಪ್ರೆಷನ್ ಅಂತ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಬಹಳ ದಿನದ ತನಕ ಎಮೋಷನಲ್ ಸ್ಟ್ರೆಸ್ ನಡೀತಾ ಇದ್ದರೆ ಅದು ಡಿಪ್ರೆಷನ್ಗೆ ತಿರುಗುವ ಮುಂಚೆ ಅವರಿಗೆ ಯಾರ್ದಾದ್ರೂ ಒಬ್ರದ್ದು ಹೆಲ್ಪ್ ಬೇಕಾಗುತ್ತೆ. ಹಾಗಾಗಿ ಈ ರೀತಿಯ ಸ್ಟ್ರೆಸ್ ಇದ್ದರೆ ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡಬೇಕಾಗುತ್ತೆ. ಇದು ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಅಂತ ಹೇಳ್ಬೋದು. ಮೊದಲನೇದಾಗಿ ನಾವಿರುವ ವಾತಾವರಣನೇ ತುಂಬ ಸ್ಟ್ರೆಸ್ಫುಲ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಇರುವ ಮನೆ ಹತ್ರ ಯಾವುದಾದ್ರೂ ರೈಲ್ವೆ ಸ್ಟೇಷನ್ನು, ಮಾರ್ಕೆಟು, ಈ ರೀತಿ ವಾತಾವರಣ ಇದ್ದರೆ ಯಾವಾಗಲೂ ವೆಹಿಕಲ್ ಸೌಂಡು, ಜನಗಳ ಸೌಂಡು ಈ ರೀತಿ ಕೇಳ್ತಾ ಇದ್ದರೆ ನಿಮಗೆ ಅದೊಂದು ರೀತಿ ಸ್ಟ್ರೆಸ್ಸು ನಿರ್ಮಾಣ ಆಗ್ಬೋದು. ನಿಮ್ಮ ಮೈಂಡಲ್ಲಿ ಒಂದು ರೀತಿ ಸ್ಟ್ರೆಸ್ಗೆ ಕಾರಣ ಆಗ್ಬೋದು. ಇನ್ನೊಂದು, ನೀವಿದ್ದ ಜಾಗದಲ್ಲಿ ನಿಮ್ಮ ವಠಾರ ಅಥವಾ ನಿಮ್ಮ ಗಲ್ಲಿ ಒಳಗೆ ಯಾವಾಗಲೂ ಜಗಳ ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ನೀವು ಆ ಜಗಳದಲ್ಲಿ ಇನ್ವಾಲ್ವ್ ಆಗದೆ ಇರ್ಬೋದು, ಆದರೆ ನಿಮ್ಮ ಎದುರಿಗೆ ಯಾವಾಗಲೂ ಜಗಳ ನಡೀತಾ ಇದೆ. ಇದು ಕೂಡ ಒಂದು ಸ್ಟ್ರೆಸ್ಫುಲ್ ವಾತಾವರಣ. ನಿಮಗೆ ನಿಮ್ಮ ಎನ್ವೈರನ್ಮೆಂಟಲ್ಲಿ ಸ್ಟ್ರೆಸ್ಸಿಂದ ನಿಮಗೆ ರಿಲ್ಯಾಕ್ಸ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಏನಂದರೆ, ವಾತಾವರಣ ತುಂಬ ಕಲುಷಿತವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಅಂತ ಸಿಟಿಯಲ್ಲಿ ಅಲ್ಲಿ ಯಾವಾಗಲೂ ಒಂದು ರೀತಿ ವಾತಾವರಣದಲ್ಲಿ ಕಲುಷಿತವಾಗಿರುತ್ತೆ. ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ. ಅದು ಒಂದು ರೀತಿ ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ಇನ್ನೊಂದು, ಎನ್ವೈರನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತಲಿನ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲು ಇರೋದು ಅಂತಾನೆ. ನಿಮ್ಮ ಕುಟುಂಬದಲ್ಲಿ ಸಹ ಯಾವಾಗಲೂ ಜಗಳ ಆಗ್ತಾ ಇದ್ದರೆ ಅದು ಕೂಡ ನಿಮ್ಮ ಸ್ಟ್ರೆಸ್ಗೆ ಕಾರಣ ಆಗುತ್ತೆ. ನೀವು ಆ ಜಗಳದಲ್ಲಿ ಇನ್ವಾಲ್ವೇ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವು ಆ ಜಗಳಕ್ಕೆ ಇನ್ವಾಲ್ವೇ ಆಗೋದಿಲ್ಲ. ನಿಮ್ಮ ಅಣ್ಣ ತಮ್ಮ ಯಾರೋ, ಅಕ್ಕ ತಂಗಿ ಯಾರೋ, ಅಥವಾ ತಂದೆ ತಾಯಿನೋ ಅವರಷ್ಟಕ್ಕವ್ರು ಜಗಳ ಆಡ್ತಾ ಇದ್ದಾರೆ. ಈ ಜಗಳ ಕೂಡ ನಿಮ್ಮ ಸ್ಟ್ರೆಸ್ಸಿಗೆ ಕಾರಣ ಆಗುತ್ತೆ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಹಾಳು ಮಾಡುತ್ತೆ. ಯಾಕಂದರೆ ನಿರಂತರವಾಗಿ ನೀವು ಅದೇ ಜಾಗದಲ್ಲಿ ಇರ್ತೀರ. ನೀವು ಮನೆಗೆ ಹೋಗೋದೇ ನೀವು ಒಂದು ಮನೆಯಲ್ಲಿ ನೀವು ರಿಲ್ಯಾಕ್ಸ್ ಆಗಲಿಕ್ಕಿಂತಲೇ ಹೋಗೋದು. ಆ ರಿಲ್ಯಾಕ್ಸೇಷನ್ನೇ ನಿಮಗೆ ಸಿಗಲಿಲ್ಲ ಅಂದರೆ ನಿಮ್ಮ ಮೈಂಡು ಸ್ಟ್ರೆಸ್ಸಿಗೆ ಒಳಗಾಗುತ್ತೆ. ಹಾಗಾಗಿ ನಿಮ್ಮ ಎನ್ವೈರನ್ಮೆಂಟ್ ಕೂಡ ನೀವು ರಿಲ್ಯಾಕ್ಸ್ಡ್ ಆಗಿ ಇಟ್ಕೋಬೇಕು. ಸೊ ಎನ್ವೈರನ್ಮೆಂಟಲ್ ಸ್ಟ್ರೆಸ್ ಇದ್ದರೆ ನಿಮಗೆ
ನೀವು ಆ ಎನ್ವೈರನ್ಮೆಂಟಿಂದ, ಆ ಪರಿಸರದಿಂದ ಹೊರಗಡೆ ಹೋದ ತಕ್ಷಣ ನೀವು ರಿಲ್ಯಾಕ್ಸ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಮ ಆಫೀಸೇ ತುಂಬ ಸ್ಟ್ರೆಸ್ಫುಲ್ ವಾತಾವರಣ ಇದೆ ಅಂತ ಅನ್ಕೊಳ್ಳಿ. ಆಗಲೂ ನೀವು ಆಫೀಸಿಂದ ಹೊರಗಡೆ ಬಂದಾಗ ನೀವು ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತೀರಾ. ಸೊ ನಿಮ್ಮ ಎನ್ವೈರ್ನಮೆಂಟನ್ನು ಕೂಡ ನೀವು ಚೆನ್ನಾಗಿ ಚೂಸ್ ಮಾಡಬೇಕು. ರಿಲ್ಯಾಕ್ಸ್ಡ್ ಆಗಿರೋವಂಥ ಒಂದು ಪ್ಲೇಸ್ನ ನೀವು ಚೂಸ್ ಮಾಡಿಕೊಂಡ್ರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು. ಸ್ಟ್ರೆಸ್ಸಿಗೆ ಒಳಗಾಗಿದ್ದೀರಾ ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಮೊದಲನೇದಾಗಿ ನಿಮಗೆ ಮಸಲ್ ಪೇನ್ ಇರುತ್ತೆ. ದೈಹಿಕ ಸಮಸ್ಯೆಗಳು ಏನಾಗುತ್ತೆ ಅಂದರೆ ಮಸಲ್ ಪೇನ್ ಇರುತ್ತೆ, ಮತ್ತು ಇನ್ಸೋಮೇನಿಯಾ ಬಂದ್ಬಿಡುತ್ತೆ, ಅಂದರೆ ನಿದ್ರಾಹೀನತೆ ಬರುತ್ತೆ, ಬ್ಲಡ್ ಪ್ರೆಷರ್ ಬರುತ್ತೆ, ಆಮೇಲೆ ಪದೇ ಪದೇ ಡೈಜೆಷನ್ ಆಗ್ತಾ ಇರಲ್ಲ, ಇಂಡೈಜೆಷನ್ ಆಗ್ತಾ ಇರುತ್ತೆ, ಮತ್ತು ಇಮ್ಯುನಿಟಿ ಕಡಿಮೆ ಇರುತ್ತೆ, ಪದೇ ಪದೇ ಶೀತ, ಕೆಮ್ಮು, ಜ್ವರ ಬರ್ತಾನೆ ಇರುತ್ತೆ, ಯಾಕಂದರೆ ಇಮ್ಯುನಿಟಿ ತುಂಬ ಕಡಿಮೆ ಆಗುತ್ತೆ. ಮಾನಸಿಕ ಸಮಸ್ಯೆ ಏನು ಬರ್ಬೋದು ಅಂದರೆ ಆಂಗ್ಸೈಟಿ ಬರ್ಬೋದು, ಇರಿಟೇಷನ್ ಬರ್ಬೋದು, ಲಾಂಗ್ ಟರ್ಮಲ್ಲಿ ಡಿಪ್ರೆಷನ್ ಬರ್ಬೋದು, ಪ್ಯಾನಿಕ್ ಅಟ್ಯಾಕ್ಸ್ ಬರ್ಬೋದು. ಈ ರೀತಿ ಮಾನಸಿಕ ಸಮಸ್ಯೆಗಳು ಬರುತ್ತೆ. ಮತ್ತು ಬಿಹೇವಿಯರಲ್ ಚೇಂಜಸ್ ಏನು ಬರುತ್ತೆ ಅಂದರೆ, ನೀವು ಸ್ಟ್ರೆಸ್ಗೆ ಒಳಗಾಗಿದ್ರಿಂದ ನೀವು ರಿಲ್ಯಾಕ್ಸ್ ಆಗಲಿಕ್ಕೆ ಬೇರೆ ಏನೋ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಹೋಗ್ತೀರಾ. ನಿಮಗೆ ಬೇರೆ ಅಡಿಕ್ಷನ್ಸ್ ಬರ್ಬೋದು, ಆಲ್ಕೋಹಾಲ್ ಅಡಿಕ್ಷನ್ ಬರ್ಬೋದು, ಸ್ಮೋಕಿಂಗ್ ಬರ್ಬೋದು, ನೀವು ಬೇರೆ ಏನಾದರೂ ಬೇರೆ ರೀತಿಯ ಅಭ್ಯಾಸಗಳು ಮಾಡ್ಕೋಬೋದು, ಶಾಪೋಹಾಲಿಕ್ ಆಗ್ಬೋದು, ಅಂದರೆ ಯಾವಾಗಲೂ ಶಾಪಿಂಗ್ ಮಾಡ್ತಾ ಇರುವಂಥ ಒಂದು ಚಟ ಬರ್ಬೋದು, ಮತ್ತು ಬೇರೆ ಬೇರೆ ಸಬ್ಸ್ಟೆನ್ಸಸ್, ಈ ರೀತಿ ಚಟಗಳು ಬಂದ್ಬಿಡ್ಬೋದು. ಹಾಗಾದರೆ ಸ್ಟ್ರೆಸ್ಸಿಗೆ ಪರಿಹಾರ ಏನು ಅಂತ ಕೇಳಿದ್ರೆ, ಮೊದಲನೇದಾಗಿ ದೈಹಿಕ ವ್ಯಾಯಾಮ. ಮೊದಲು ಸ್ಟ್ರೆಸ್ಸಿನ ಪರಿಣಾಮ ನಮ್ಮ ದೇಹದ ಮೇಲೆ ಆಗೋದ್ರಿಂದ ನಾವು ದೈಹಿಕ ವ್ಯಾಯಾಮ ಶುರು ಮಾಡ್ಕೋಬೋದು. ಅದು ಯಾವುದೇ ರೀತಿಯಾಗಿರ್ಬೋದು. ಮೊದಲು ವಾಕಿಂಗಿಂದನೇ ಶುರು ಮಾಡ್ಬೋದು. ವಾಕಿಂಗಿಂದ ಶುರು ಮಾಡಿ ರನ್ನಿಂಗ್ ಮಾಡ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಎಕ್ಸಸೈಸಸ್ ಶುರು ಮಾಡ್ಕೋಬೋದು. ಜಿಮ್ ಜಾಯಿನ್ ಆಗ್ಬೋದು, ಏರೋಬಿಕ್ಸ್ ಜಾಯಿನ್ ಆಗ್ಬೋದು. ನಿಮಗೆ ಯಾವುದಕ್ಕೆ ಇಂಟ್ರೆಸ್ಟ್ ಇದೆ ಆಯಾ ಒಂದು ಫಿಸಿಕಲ್ ಎಕ್ಸಸೈಸಲ್ಲಿ ನೀವು ಜಾಯಿನ್ ಆಗ್ತಾ ಹೋಗ್ಬೋದು. ಮತ್ತು ದಿನಚರಿಯನ್ನು ಬರೆಯುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಜರ್ನಲಿಂಗ್ ಅಂತ ಹೇಳ್ತಾರೆ. ಒಂದು ಡೈರಿ ಇಟ್ಕೊಂಡು ಇವತ್ತಿನ ದಿನ ಯಾವುದು ಒಳ್ಳೆಯ ವಿಷಯ ನಡೀತು ಅನ್ನೋದನ್ನು ಒಂದು ಡೈರಿಯಲ್ಲಿ ಬರಿತಾ ಹೋಗಿ. ಇದೇನಿದು ಇಷ್ಟು ವಿಚಿತ್ರವಾಗಿರೋ ಪರಿಹಾರ ಹೇಳ್ತಾ ಇದ್ದಾರೆ ಅಂತ ಅನ್ಕೊತೀವಿ. ನಮ್ಮ ಇಡೀ ದಿನ ನಮಗೆ ಒಳ್ಳೆಯ ವಿಷಯಗಳು ನಡೆದಿರುತ್ತೆ, ಕೆಟ್ಟ ವಿಷಯಗಳು ನಡೆದಿರುತ್ತೆ. ನಾವು ತುಂಬ ಸ್ಟ್ರೆಸ್ಡ್ ಔಟ್ ಆಗಿದ್ದಾಗ ನಾವು ಬರೀ ನೆಗೆಟಿವ್ ಪಾಯಿಂಟ್ಸ್ ಕಡೆಗೆ ಮಾತ್ರ ಗಮನ ಕೊಡ್ತೀವಿ. ಅದರಿಂದ ಇನ್ನೂ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇಡೀ ದಿನ ಮುಗಿದ ಮೇಲೆ ರಾತ್ರಿ ಅಥವಾ ಸಂಜೆ ನೀವು ಊಟ ಮಾಡಿ ಕೂತ್ಕೊಂಡಾಗ 5 ಮಿನಿಟ್ಸ್ ಕೂತ್ಕೊಂಡು ಇವತ್ತು ಪಾಸಿಟಿವ್ ಆಗಿ ನಡೆದಿದ್ದಂಥ ವಿಷಯ ಏನಾಗಿರಬಹುದು ಅನ್ನೋದನ್ನು ನೆನಪಿಸ್ಕೊಂಡು, ಅದು ಒಂದೇ ಆಗಿರ್ಬೋದು. ಇವತ್ತು ಯಾವುದೋ ಹಳೆ ಫ್ರೆಂಡ್ ಒಬ್ಬರು ತಕ್ಷಣ ಫೋನ್ ಮಾಡಿದ, ಅವನ ಜೊತೆ ಮಾತಾಡಿ ನನಗೆ ತುಂಬ ರಿಲ್ಯಾಕ್ಸ್ ಆಯಿತು, ಇದು ಕೂಡ ಒಂದು ಪಾಸಿಟಿವ್ ವಿಷಯ. ಇದನ್ನು ನೀವು ಡೈರಿಯಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ಬೋದು. ಇದರಿಂದ ನಿಮಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಸಿಗುತ್ತೆ, ನಿಮಗೆ ಸ್ಟ್ರೆಸ್ ಬಸ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಯಾವುದೇ ಟೈಮ್ ಟೇಬಲ್ ಇರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ನಿಮ್ಮ ಆಫೀಸ್ ಕೆಲಸ ಆಗಿರ್ಬೋದು, ಬೇರೆ ಯಾವುದೇ ರೀತಿ ಪರ್ಸ್ನಲ್ ಕೆಲಸ ಆಗಿರ್ಬೋದು, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ನಡೀತಾ ಹೋಗಿ. ಸೊ ನೀವು ಮೊದಲೇ ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೊಂಡಿದ್ರೆ, ನಿಮ್ಮದೊಂದು ರೂಟೀನ್ ಫಿಕ್ಸ್ ಮಾಡ್ಕೊಂಡಿದ್ರೆ, ನೀವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಸ್ಟ್ರೆಸ್ನ ತಗೊಳ್ಳಿಕ್ಕೆ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಬಟ್ಟೆಗಳನ್ನ ಇಸ್ತ್ರಿಗೆ ಕೊಡೋದು, ಗ್ರಾಸರೀಸ್ ತರೋದು, ಇದಕ್ಕೆಲ್ಲ ಒಂದು ಸಣ್ಣ ಸಣ್ಣ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ರೆ ಆ ಸಣ್ಣ ವಿಷಯಗಳಿಗೆ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು ಮಾನಸಿಕ ಒತ್ತಡವನ್ನೇ ನಾವು ನಿಭಾಯಿಸಬೇಕಾಗಿರೋದ್ರಿಂದ ಮನಸ್ಸನ್ನು ಬೇಗ ಕಂಟ್ರೋಲ್ ಮಾಡುವಂಥ ಒಂದು ವಿಧಾನ ಅಂದರೆ ಅದು ಧ್ಯಾನ ಮಾಡೋದು. ಸೊ ಧ್ಯಾನವನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಮಗೆ ಸಾಧ್ಯ ಆದಷ್ಟು ಕ್ಲಾಸಸ್ ಜಾಯಿನ್ ಮಾಡ್ಕೊಳ್ಳಿ. ಕ್ಲಾಸಸ್ ಜಾಯಿನ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಈಗ ಬೇಕಾದಷ್ಟು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಕ್ಲಾಸಸ್ ಇರುತ್ತೆ, ಅದನ್ನು ಕೂಡ ಜಾಯಿನ್ ಮಾಡ್ಕೋಬೋದು. ಇನ್ನೊಂದು ಬ್ರೀತಿಂಗ್ ಎಕ್ಸಸೈಸ್. ನಾವು ಸ್ಟ್ರೆಸ್ಗೆ ಒಳಗಾದಾಗ ನಾವು ತುಂಬ ಜೋರಾಗಿ ಉಸಿರಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂದರೆ ಬ್ರೀತಿಂಗ್ ಎಕ್ಸಸೈಸ್, ಪ್ರಾಣಾಯಾಮಗಳನ್ನು ಜಾಸ್ತಿ ಅಭ್ಯಾಸ ಮಾಡಬೇಕು. ಮತ್ತು ಯೋಗಾಸನವನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ನಮ್ಮ ಮಸಲ್ಗೆ ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ನಾವು ತುಂಬ ಸ್ಟ್ರೆಸ್ಗೆ ಒಳಗಾದಾಗ ನಮಗೆ ಮಸಲ್ ಪೇನ್ ಬರೋಕ್ಕೆ ಶುರುವಾಗುತ್ತೆ. ಮಸಲ್ಸ್ ತುಂಬ ರಿಲ್ಯಾಕ್ಸ್ ಆಗಬೇಕು ಅಂದರೆ ನಾವು ಯೋಗಾಸನವನ್ನು ಪ್ರಾಕ್ಟೀಸ್ ಮಾಡಬೇಕು.
ಇದಿಷ್ಟು ನಮ್ಮ ಪ್ರಾಕ್ಟೀಸಸ್ ಆಯಿತು. ಇನ್ನು ಕೆಲವೊಂದು ಅಭ್ಯಾಸಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ. ಏನು ಅಂದರೆ, ನಮ್ಮ ಪ್ರೊಫೆಷನಲ್ಲಾಗಲಿ, ಅಂದರೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ಮನೆಯಲ್ಲಿ ನಿಮ್ಮ ಕೈಯಲ್ಲಿ ಯಾವ ಕೆಲಸ ಸಾಧ್ಯ ಆಗೋದಿಲ್ಲವೋ ಅದಕ್ಕೆ ಇಲ್ಲ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದರೆ ಕೆಲವರು ಆಫೀಸಲ್ಲಾಗಿರ್ಬೋದು ಅಥವಾ ಮನೇಲಾಗಿರ್ಬೋದು, ಅವ್ರು ತುಂಬ ಸ್ಟ್ರೆಸ್ಡ್ ಔಟ್ ಆಗಿರ್ತಾರೆ, ಅವ್ರ ಹತ್ರ ಟೈಮ್ ಇರೋದಿಲ್ಲ. ಆದರೆ ತುಂಬ ಒತ್ತಾಯ ಮಾಡಿದ್ರು ಅಂತ ಕೆಲವೊಂದು ಕೆಲಸಗಳನ್ನ ಒಪ್ಕೊಂಡ್ಬಿಡ್ತಾರೆ. ಆಮೇಲೆ ಆ ಕೆಲಸ ಆಗೋದಿಲ್ಲ, ತುಂಬ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಸೊ ನಿಮ್ಮ ಟೈಮನ್ನು, ನಿಮ್ಮ ಕೆಪಾಸಿಟಿಯನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಯಾವ ಕೆಲಸ ಆಗೋದಿಲ್ವೋ ಅದಕ್ಕೆ ಇಲ್ಲ ಅಂತ ಹೇಳಿ. ನಿಮ್ಮನ್ನು ಬೆಂಬಲಿಸುವ ಜನರ ಜೊತೆಗಿರಿ. ಯಾಕೆಂದರೆ ಕೆಲವೊಂದು ಸತಿ ನಿಮಗೆ ಯಾವಾಗಲೂ ಬೈಯುವಂಥ, ತೆಗಳುವಂಥ ಜನರ ಜೊತೆಗೆ ನೀವಿದ್ದರೆ ನೀವೀಗ ಯಾವಾಗಲೂ ಸ್ಟ್ರೆಸ್ಸಲ್ಲೇ ಇರ್ತೀರ. ನೀವು ರಿಲ್ಯಾಕ್ಸ್ಡ್ ಆಗಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನಿಮ್ಮನ್ನು ಬೆಂಬಲಿಸುವಂತಹ, ನಿಮ್ಮನ್ನು ಪ್ರೀತಿಸುವಂಥ ಜನರ ಜೊತೆಗೆ ಜಾಸ್ತಿ ಸಮಯನ ಸ್ಪೆಂಡ್ ಮಾಡಿ. ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ಒಪ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಬ್ಬ ತುಂಬ ಒಳ್ಳೆ ಸ್ನೇಹಿತರು ಇರ್ತಾರೆ, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಬೇಜಾರು ಮಾಡ್ಕೊಳ್ತೀರ, ಯಾವುದೋ ಒಂದು ಮಾತು ಬರುತ್ತೆ, ನೀವು ಅವರಿಂದ ಬೇರೆ ಆಗ್ತೀರಾ ಅಂತ ಅಂದ್ಕೊಳ್ಳಿ. ಆ ಪರಿಸ್ಥಿತಿನ ಒಪ್ಕೊಳ್ಳಿ, ಇದಾಗಲೇಬೇಕಾಗಿತ್ತು ಅಂತ ಅಂದ್ಕೊಳ್ಳಿ, ಒಪ್ಕೊಳ್ಳಿ. ಈ ರೀತಿ ವಿಷಯಗಳಾದಾಗ ನಮ್ಮ ಮನಸ್ಸು ಏನಾಗುತ್ತೆ ಅಂದರೆ ಆ ಪರಿಸ್ಥಿತಿನ ಒಪ್ಕೊಳ್ಳೋಕ್ಕೆ ರೆಡಿ ಇರೋದಿಲ್ಲ. ಅದರಿಂದ ಸ್ಟ್ರೆಸ್ ಉಂಟಾಗುತ್ತೆ. ಸೊ ನೀವು ಯಾವುದೇ ಎಮೋಷ್ನಲ್ ಪರಿಸ್ಥಿತಿ ಬಂದಾಗಲೂ ಇದಾಗಲೇಬೇಕಾಗಿತ್ತು ಅನ್ನೋವಂಥ ಒಂದನ್ನು ಒಪ್ಕೊಳ್ಳಿ. ಆ ಪರಿಸ್ಥಿತಿನ ಒಪ್ಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ಮಾಡಿ. ಇದು ನಿಮಗೆ ಕಷ್ಟ ಆದರೆ ನಿಮ್ಮ ಆಪ್ತರೊಂದಿಗೆ ಮಾತಾಡಿ ಇದನ್ನು ಬಗೆಹರಿಸ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರೋದನ್ನು ಆದಷ್ಟು ಹೊರಹಾಕೋಕ್ಕೆ ಪ್ರಯತ್ನ ಪಡಿ. ನಿಮಗೆ ಇಷ್ಟವಾದ ಸಂಗೀತವನ್ನು ಕೇಳಿಸ್ಕೊಳ್ಳಿ. ಸೊ ಸಂಗೀತ ಕೇಳೋದ್ರಿಂದ ಕೂಡ ನಾವು ತುಂಬ ರಿಲ್ಯಾಕ್ಸ್ಡ್ ಆಗಿ ಫೀಲ್ ಮಾಡ್ತೀವಿ. ಯಾಕೆಂದರೆ ಸಂಗೀತಕ್ಕೆ ಆ ರೀತಿ ಶಕ್ತಿ ಇರುತ್ತೆ. ನೀವು ನಿಮಗೆ ಇಷ್ಟಪಡುವಂತಹ ಹಾಡುಗಳನ್ನ, ಸಂಗೀತವನ್ನು ಕೇಳೋದನ್ನು ಒಂದು ರೂಟೀನ್ ಮಾಡ್ಕೊಂಡಿದ್ರೆ ನೀವು ಸ್ಟ್ರೆಸ್ಸಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಮತ್ತು ರೆಗ್ಯುಲರ್ ಆಗಿ ನಿಮ್ಮ ಆಪ್ತರೊಂದಿಗೆ ಮಾತಾಡ್ತಾ ಇರಿ. ನಿಮ್ಮ ಮನಸ್ಸಿನಲ್ಲಿರೋಂಥದ್ದನ್ನು ಹಂಚ್ಕೊಳ್ತಾ ಇರಿ. ಇದರಿಂದ ಕೂಡ ನೀವು ಸ್ಟ್ರೆಸ್ನಿಂದ ಹೊರಗೆ ಬರಲಿಕ್ಕೆ ಸಹಾಯ ಆಗುತ್ತೆ. ಇನ್ನೊಂದು ಏನಂದರೆ, ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟಿದ್ದೀರ ಆಲ್ರೆಡಿ, ಇದರ ಪರಿಣಾಮ ಬಹಳ ಆಗೋಗಿದೆ, ಆಲ್ರೆಡಿ ತುಂಬ ಡ್ಯಾಮೇಜ್ ಆಗೋಗಿದೆ, ದೈಹಿಕವಾಗಿ ಮಾನಸಿಕವಾಗಿ ಆಲ್ರೆಡಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಅಂದರೆ ಏನು ಮಾಡ್ಬೋದು ಅಂದರೆ, ಆಪ್ತ ಸಲಹೆಯನ್ನು ತಗೋಬೋದು. ಆಪ್ತ ಸಲಹೆ ಮೂಲಕ ನೀವು ನಿಮ್ಮ ರುಟೀನಲ್ಲಿ, ನಿಮ್ಮ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನ ತಗೊಂಬಂದರೆ ನೀವು ಸ್ಟ್ರೆಸ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಇದಿಷ್ಟು ಒತ್ತಡ ನಿರ್ವಹಣೆಯ ಬಗ್ಗೆ ಇದ್ದಂತಹ ಒಂದು ಇನ್ಫಾರ್ಮೇಷನ್ನು. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನು. ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರೆಯಬೇಡಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.